ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ. ಸದಾಶಿವನಗರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಲ್ಲಿ ಇಬ್ಬರು ಕೂಡ ಮಾತುಕತೆಯನ್ನ ನಡೆಸಿದ್ದಾರೆ. ದೆಹಲಿಯ ಭೇಟಿಯ ಬಗ್ಗೆ ಎಐಸಿಸಿ ಅಧ್ಯಕ್ಷರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸಮಾಲೋಚನೆಯನ್ನ ನಡೆಸಿದ್ದಾರೆ. ಇನ್ನು ದೆಹಲಿಯ ಕಾರ್ಯಕ್ರಮ ಸೇರಿದಂತೆ ನಾಯಕರ ಭೇಟಿಯ ಯತ್ನದ ವಿವರವನ್ನ ಕೂಡ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಸ್ತಾಪವನ್ನು ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಜೊತೆಗೆ ಡಿಕೆ ಶಿವಕುಮಾರ್ ದೀರ್ಘ ಮಾತು ನಡೆಸಿದ್ದಾರೆ, ದೀರ್ಘವಾದಂತಹ ಸಮಾಲೋಚನೆಯನ್ನು ನಡೆಸಿದ್ದಾರೆ. ರಾಹುಲ್ ಭೇಟಿಗೆ ಅವಕಾಶ ಸಿಗದೇ ಇದ್ದಕ್ಕೆ ಕೂಡ ಖರ್ಗೆಯ ಬಳಿ ಡಿಕೆಶಿ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಸದಾಶಿವನಗರದ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಲ್ಲಿ ಇಬ್ಬರು ಕೂಡ ಮಾತುಕತೆಯನ್ನ ನಡೆಸಿದ್ದಾರೆ. ಒಂದು ಕಡೆ ಹೈಕಮಾಂಡ್ ತನ್ನ ಪರವಾಗಿದೆ ಅಂತ ಹೇಳಿ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸದನದಲ್ಲಿ ನೀಡಿದ್ದ ಹೇಳಿಕೆ, ಮತ್ತೊಂದು ಕಡೆ ದೆಹಲಿಯಲ್ಲಿ 2 ದಿನ ಬೀಡು ಬಿಟ್ಟರೂ ಕೂಡ ಹೈಕಮಾಂಡ್ ಭೇಟಿಗೆ ಅವಕಾಶ ಸಿಗದಿರುವಂತಹ ಬೆನ್ನಲ್ಲೇ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರನ್ನ ಭೇಟಿಯಾಗಿ ದೆಹಲಿ ಪ್ರವಾಸದ ಕುರಿತಂತೆ ಪ್ರಸ್ತಾಪವನ್ನ ಮಾಡಿದ್ದಾರೆ. ಸಿಡಬ್ಲ್ಯೂಸಿ ಸಭೆ ಆಗತ್ತೆ. ಸಭೆಯ ನಂತರದಲ್ಲಿ ಹೈಕಮಾಂಡ್ನಿಂದ ಏನಾದರೂ ಸಭೆಯನ್ನು ಮಾಡ್ತಾರಾ ಅಂತ ಹೇಳಿ ಕಾದು ನೋಡಬೇಕಿದೆ. ಯಾಕೆ ಅಂತ ಹೇಳಿದ್ರೆ ರಾಜಕಾರಣದಲ್ಲಿ ಸಾಕಷ್ಟು ದಿನಗಳಿಂದಲೂ ಕೂಡ ಈ ನಾಯಕತ್ವ ಬದಲಾವಣೆ, ಸಿಎಂ ಸ್ಥಾನ ಬದಲಾವಣೆಯ ಕುರಿತಂತೆ ಸಾಕಷ್ಟು ಚರ್ಚೆಗಳು, ಗೊಂದಲವೇ ಕಾರಣವಾಗಿದೆ. ಹಾಗಾಗಿ ಹೈಕಮಾಂಡ್ ಸಭೆಯೂ ಕೂಡ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಇದೇ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿ. ರಾಜಪ್ಪ, ಒಂದು ಕಡೆ ಸಿಡಬ್ಲ್ಯೂಸಿ ಸಭೆಯ ಬಳಿಕ ಹೈವೋಲ್ಟೇಜ್ ಮೀಟಿಂಗ್ ಏನಾದರೂ ಮಾಡ್ತಾರಾ? ಅಂದ್ರೆ ರಾಜಕಾರಣದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಕುರಿತಂತೆ ಅಲ್ಲೇನಾದರೂ ಚರ್ಚೆ ಮಾಡುವಂತ ಸಾಧ್ಯತೆ ಇದೆಯಾ? ಜೊತೆಗೆ ದೆಹಲಿ ಪ್ರವಾಸ ಮುಗಿದ ನಂತರದಲ್ಲಿ ಖರ್ಗೆ ಅವರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಮೀಟ್ ಆಗಿದ್ದಾರೆ. ಹಾಗಾಗಿ ಮುಂದೆ ಏನಾಗಬಹುದು? ಭೇಟಿ ಮಾಡಿ ಈಗ ತೆರಳಿದ್ದಾರೆ. ಅವರು ನಿನ್ನೆ ದೆಹಲಿ ಇದ್ದಂತ ಸಂದರ್ಭದಲ್ಲಿ ನನ್ನ ಪಕ್ಷದ ಕಾರ್ಯಕರ್ತನಾಗಿ ಉಳಿತೇನೆ, ನನಗೆ ಯಾವುದೇ ಅಧಿಕಾರ ಬೇಡ ಅಂತ ಸಂದೇಶವನ್ನು ಕೊಟ್ಟಿದ್ರು. ಇಂದು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ರು. ನಿನ್ನೆ ದೆಹಲಿಯಿಂದ ವಾಪಸ್ ಅಂತ ಡಿಕೆ ಶಿವಕುಮಾರ್ ಅವರು ಇಂದು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿ ಮಾಡುವಂತದ್ದು ಕುತೂಹಲ. ಯಾಕಂತಂದ್ರೆ 27ರಂದು ಸಿಡಬ್ಲ್ಯೂಸಿ ಸಭೆ ಇದೆ. ಅದಕ್ಕೂ ಮೊದಲು ನಾಳೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿಎಂ ಇರ್ಬೋದು ಮತ್ತು ಡಿಸಿಎಂ ಎಲ್ಲರೂ ಸಹ ದಾವಣಗೆರೆಗೆ ತೆರಳ್ತಾ ಇದ್ದಾರೆ. ಶಾಮನೂರು ಶಿವಶಂಕರಪ್ಪನವರ ಗಣರಾಧನೆ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಇಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಯಾವುದೇ ಅಧಿಕೃತ ಕಾರ್ಯಕ್ರಮ ಹಾಕೊಂಡಿಲ್ಲ. ಹಾಗಾಗಿ ಇಂದು ಡಿಸಿಎಂ ಅವರು ನೇರವಾಗಿ ಮಲ್ಲಿಕಾರ್ಜುನ ಖರ್ಗೆ ಮನೆಗೆ ತೆರಳಿ ಸಂಪೂರ್ಣವಾಗಿ ಇದ್ರ ಬಗ್ಗೆ ಎಲ್ಲ ಚರ್ಚೆ ನಡೆಸಿದ್ದಾರೆ. ಪ್ರಮುಖವಾಗಿ 3 ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಸಿಡಬ್ಲ್ಯೂಸಿ ಸಭೆ ಆದ ನಂತರ ರಾಜಕಾರಣ ಬಗ್ಗೆ ಏನಾದ್ರು ಚರ್ಚೆ ಆಗುತ್ತಾ ಅಂತ ಅನ್ಬೇಕು ಮೊದಲನೇ ವಿಷಯ. ಎರಡನೇದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನಾನೇ ಮುಖ್ಯಮಂತ್ರಿಗೆ ಮುಂದುವರ್ತೀನಿ, ಯಾವುದೇ ಕಾರಣಕ್ಕೂ ಅಧಿಕಾರ ಹಂಚಿಕೆ ಸೂತ್ರ ಒಪ್ಪಂದ ಆಗಿಲ್ಲ ಅಂತ ಅನ್ನೋದು. ಮೂರನೇದಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಂತ ಹೇಳಿಕೆ, ಈ ಒಂದು ವಿಚಾರದಲ್ಲಿ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಸ್ಥಳೀಯ ನಾಯಕರೇ ಬಗೆಹರಿಸಿಕೊಳ್ಬೇಕು ಅಂತ ಅನ್ನೋದು. ಈ 3 ವಿಚಾರದ ಬಗ್ಗೆ ಇದ್ದಂತ ಗೊಂದಲವನ್ನ ಬಗೆಹರಿಸಿಕೊಳ್ಳಿಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ. ಮತ್ತು ಇದೇ ಸಂದರ್ಭದಲ್ಲಿ ಸಿಡಬ್ಲ್ಯೂಸಿ ಸಭೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತೆರಳ್ತಾರೆ. ನನಗೆ ಅಧಿಕೃತವಾಗಿ ಆಹ್ವಾನ ಇಲ್ಲ, ಹಾಗಾಗಿ ನಾನು ಸಿಡಬ್ಲ್ಯೂಸಿ ಸಭೆಗೆ ತೆರಳೋದಿಲ್ಲ. ಒಂದ್ ವೇಳೆ ಪಕ್ಷದ ವರಿಷ್ಠರು ದೆಹಲಿಗೆ ಬರುವಂತೆ ಬುಲಾವ್ ನೀಡಿದ್ರೆ ಮಾತ್ರ ನಾನು ದೆಹಲಿಗೆ ತೆರಳ್ತಾನೆ ಅಂತ ಸಂದೇಶವನ್ನ ಕೊಡುವ ಮೂಲಕ ಎಐಸಿಸಿ ಸಭೆಯಲ್ಲಿ ಅಂದ್ರೆ ಸಿಡಬ್ಲ್ಯೂಸಿ ಸಭೆ ಅಂತ ಆದ ನಂತರ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ ಆದ ನಂತರ ಕರ್ನಾಟಕದ ರಾಜಕಾರಣ ಬಗ್ಗೆ ಚರ್ಚೆ ಆದ್ರೆ ಮಾತ್ರ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ದೆಹಲಿಗೆ ಕರೆಸ್ಕೊಳ್ಳುವಂತ ಸಾಧ್ಯತೆ ಇದೆ ಅಂತ ಮಾಹಿತಿಯನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಡಿಸಿಎಂ ಅವರಿಗೆ ತಿಳಿಸಿದ್ದಾರೆ. ಹೀಗಾಗಿ ಡಿಸಿಎಂ ಅವರು ಇಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಎರಡನೇದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿನ್ನೆ ತನಕನೂ ಸಹ ಸಿಡಬ್ಲ್ಯೂಸಿ ಸಭೆಗೆ ನಾನು ಅಧಿಕೃತ ಆಹ್ವಾನ ಕೊಟ್ಟಿಲ್ಲ, ನಾನು ಸಿಡಬ್ಲ್ಯೂಸಿ ಮೆಂಬರ್ ಅಲ್ಲ, ಅಂದ್ರೆ ಕಾರ್ಯಕಾರಿಣಿ ಸಮಿತಿ ನನ್ನ ಸದಸ್ಯನಲ್ಲ. ಆದ್ರೂ ಸಹ ಒಂದ್ ವೇಳೆ ಆಹ್ವಾನ ಕೊಟ್ಟಿದ್ದೆ ಅದಲ್ಲಿ ಅಥವಾ ಎಕ್ಸ್ಟೆಂಡೆಡ್ ಸಿಡಬ್ಲ್ಯೂಸಿ ಅದ್ರ ಮಾತ್ರ ನನ್ನ ಕರೀತಾರೆ, ಹಾಗಾಗಿ ನನಗೆ ಅಧಿಕೃತ ಆಹ್ವಾನ ಇಲ್ಲ, ನಾನು ತೆರಳೋದಿಲ್ಲ ಅಂತ ಹೇಳಿದ್ರು. ಆದ್ರೆ ಇಂದು ಡಿಸಿಎಂ ಹೇಳ್ತಿದ್ದಾರೆ ಸಿಎಂ ಅವರು ದೆಹಲಿಗೆ ತೆರಳುತ್ತಿದ್ದಾರೆ ಅಂತ. ಅಂದ್ರೆ ರಾಜಕಾರಣ ಬಗ್ಗೆ ಬಹುತೇಕ ಚರ್ಚೆ ಆಗುವಂತ ಸಾಧ್ಯತೆ ಇದೆ ಅಂತ ಅನ್ನೋದು ಈ ಒಂದು ಸಂದೇಶನ ಸ್ಪಷ್ಟವಾಗ್ತಾ ಇದೆ. ಹಾಗಾಗಿ ಈ ಒಂದು ವಿಚಾರ. ಇನ್ನು ಮೂರನೇದಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ಥಳೀಯ ನಾಯಕರೇ ಇದನ್ನ ಬಗೆಹರಿಸಿಕೊಳ್ಬೇಕು, ಯಾವುದೇ ಕಾರಣಕ್ಕೂ ಹೈಕಮಾಂಡ್ ಇದರಲ್ಲಿ ಮಧ್ಯಪ್ರವೇಶ ಮಾಡುದಿಲ್ಲ ಅಂತ ಒಂದು ಮೊನ್ನೆ ಕೊಟ್ಟಂತ ಹೇಳಿಕೆಯಿಂದ ಹೇಳಿಕೆ ಡಿಸಿಎಂ ಡಿಕೆ ಶಿವಕುಮಾರ್ ದೊಡ್ಡ ಮಟ್ಟದ ತಲೆನೋವು ಕಾರಣವಾಗಿತ್ತು. ಆದ್ರೆ ಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿ ಅವರು ಮಧ್ಯಪ್ರವೇಶ ಮಾಡಬೇಕು ಅಂತ ಹೇಳ್ತಿದ್ರು. ಡಿಸಿಎಂ ಅವರು ಸಹ ಹೈಕಮಾಂಡ್ ಮಧ್ಯಪ್ರವೇಶ ಮಾಡ್ಲಿಕ್ಕೆ ಮನವಿಯನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ
ಈ ಇಬ್ಬರ ನಾಯಕರ ಗೊಂದಲವನ್ನ ವರಿಷ್ಠರು ಬಗೆಹರಿಸ್ತಾರ ಅಂತ ಹೇಳ್ತಾರೆ. ವರಿಷ್ಠರು ರಾಜ್ಯ ನಾಯಕರಿಗೆ ಅದನ್ನ ರವಾನೆ ಮಾಡುವ ಕೆಲಸ ಮಾಡಿದ್ದಾರೆ. ಹೀಗಾಗಿ ಇಂದು ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಡಿಸಿಎಂ ಡಿ.ಕೆ. ಶಿವಕುಮಾರ್ ಇವೆಲ್ಲದ ಬಗ್ಗೆ ಒಂದಷ್ಟು ಚರ್ಚಿಸಿ ರಾಹುಲ್ ಗಾಂಧಿ ಅವರಿಗೆ ಬಿಡಬೇಕು ಅಥವಾ ಸೋನಿಯಾ ಗಾಂಧಿ ಅವ್ರಿಗೆ ಬಿಡಬೇಕಾ ಅಥವಾ ಎಐಸಿಸಿ ಅಧ್ಯಕ್ಷರ ಹಂತದಲ್ಲಿ ನಡೆಯುವಂತ ಒಂದು ಚರ್ಚೆಯಲ್ಲಿ ಈ ಒಂದು ವಿಷಯವನ್ನು ಇತ್ಯರ್ಥ ಮಾಡ್ಬೇಕಾ ಅನ್ನೋ ಬಗ್ಗೆನೂ ಸಹ ಚರ್ಚೆ ನಡೆಸಿದ್ದಾರೆ. ಈ ಒಂದು ವಿಷಯದಲ್ಲಿ ಯಾವ ನಿರ್ಧಾರಕ್ಕೆ ಬರಲಾಗಿದೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವ ಸಂದೇಶವನ್ನು ಕೊಟ್ಟರು ಅನ್ನೋ ಬಗ್ಗೆ ಡಿಸಿಎಂ ಅವರು ಸಹ ಎಲ್ಲಿ ಬಿಟ್ಟುಕೊಟ್ಟಿಲ್ಲ. ಹಾಗಾಗಿ ಇಂದು ನಡೆದಿರುವಂತ ಡಿಸಿಎಂ ಡಿ.ಕೆ. ಶಿವಕುಮಾರ್ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಚರ್ಚೆ ಏನಿದೆ ಮಹತ್ವ ಅಥವಾ ಏನು ಇಬ್ಬರು ಭೇಟಿ ಮಾಡೋದೇನಿದೆ ಆ ಭೇಟಿ ಮಾಡುವಂತದ್ದು ಮಹತ್ವ ಪಡ್ಕೊಂಡಿದೆ ದಿವ್ಯದಾಸ್. ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.